ಕಾಣುತ್ತಿದೆ. ನಿಲ್ಲು ಕಾವೇರಿ ನಿಲ್ಲು. ಯಾರು ಯಾರು ನೀವು? ಯಾರ? ನಾನು ಯಾರು ಎನ್ನುವುದು ಎಲ್ಲ ಯುವಕರಿಗೆ ಗೊತ್ತು. ಈ ಭಾಗದ ಲಕ್ಷ್ಮೀ ಪುತ್ರ ಉಗ್ರದೇವನಂದು. ಅಂತದ್ರಲ್ಲಿ ನಿನಗೆ ಗೊತ್ತಿಲ್ಲವೆಂದರೆ ಇದು ಕ್ಷೇಮ. ನೀನು ಲಕ್ಷ್ಮೀ ಪುತ್ರನಾದರೇನು ಸರಸ್ವತಿ ಪುತ್ರನಾದರೇನು? ನಾನು ಮನೆಗೆ ಹೋಗಬೇಕು, ದಾರಿ ಬಿಡು. ದಾರಿ ಬಿಡಲು ಬಂದಿಲ್ಲ ನಾರೇ. ಈ ನಿನ್ನ ಶ್ರೀಲಿಂಗದ ಪರ ಅರಿಯಲು ಬಂದಿದ್ದಾನೆ ಈ ಅಧಿಯರದ ಓರೆ. ಅಂದರೆ ನಿಮ್ಮ ಮಾತಿನ ಅರ್ಥ ಅರ್ಥ ಅರ್ಥವಿಲ್ಲದ ವ್ಯಕ್ತವಾಗಿ ಮಾತನಾಡುವ ವ್ಯಕ್ತಿಯಲ್ಲ ಈ ಉಗ್ರದೇವ. ನೋಡು ಕಾವೇರಿ, ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಈ ನಿನ್ನ ಸುಂದರವಾದ ಶೀಲವನ್ನು ಸವೆಲು ಬಂದಿದ್ದಾನೆ ಈ ವಿಷ ತುಂಬಿದ ಕಾಟ ಸರ್ಪನಗೆ. ಶ್ರೀಮಂತರೇ, ಬಾಯಿ ಬಿಗಿಯಿಟ್ಟು ಮಾತನಾಡಿ. ಇನ್ನೊಂದು ಸರಿ ಇದೇ ರೀತಿ ನುಡಿದಿದ್ದೆ ಆದರೆ ನಿಮ್ಮ ನಾಲಿಗೆಯನ್ನೇ ಕತ್ತರಿಸಬೇಕಾಗುತ್ತದೆ. ಬಲು ಎಚ್ಚರ. ಚಿಕ್ಕ ವಯಸ್ಸಿನ ಹುಚ್ಚು ಚಿಟ್ಟೆ ಹೆಚ್ಚಿಗೆ ಉತ್ತರಿಸಿದರೆ ಮನಸ್ಸಿಚ್ಛೆಗೆ ನುಡಿಯನ್ನು ಕಚ್ಚಿ ಬಿಡುವನು. ಈ ಜಗದಂತಮಲ್ಲ ಚಲುವ ಚನ್ನಿಗರಾಯ. ನಿನ್ನ ಇಚ್ಛೆಯಂತೆಯೇ ನೀನು ಕಚ್ಚಲು ಬಂದಿದ್ದೆ ಆದರೆ ಈ ಪ್ರಪಂಚದ ಕೆಚ್ಚೆದೆಯ ಚಳಿವೇರು ನಿನ್ನ ದೇಹವನ್ನೇ ಸೀಳುತ್ತಾರೆ. ಬಲು ಹುಷಾರ್. ಚಚ್ಚದೆ ಚಲುವೇರ ಈ ಪ್ರಪಂಚದ ಚರಿತ್ರೆಯನ್ನು ಸ್ವಚ್ಛವಾಗಿ ಬಿಚ್ಚಿ ಹೇಳುವೆ. ಹೃದಯದಲ್ಲಿ ಬಚ್ಚಿಟ್ಟು ತನ್ನ ಗಂಡ ಹುಚ್ಚನೆಂದು ತಿಳಿದು ತಾನು ಮೆಚ್ಚಿದ ಚದುರನಿಂದ ಹೊಚ್ಚಿ ಹಾಕಿದ ಹುಚ್ಚು ಹುಡುಗಿಯರಷ್ಟಿಲ್ಲ ಈ ನಿನ್ನ ಆಳು ಪ್ರಪಂಚದಲ್ಲಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಕಣ್ಣಿಗೆ ಮಣ್ಣರಿಸಿ ನಿಂಡನೊಂದಿಗೆ ಸರಸವಾಡಿದ ವಿರಾಟ ಜಾತಿಗಳು ಎಷ್ಟಿಲ್ಲ ಈ ನಿನ್ನ ಪೃಥ್ವಿಯಲ್ಲೇ. ಗಂಡ ಸತ್ತರೂ ಕೂಡ 1 ತಿಂಗಳು ತೀರಿದ ಬಳಿಕ ತವರಿಗೆ ಕರೆದುಕೊಂಡು ಹೋಯ್ತು ಅವನಿಗೆ ಚಕ್ಕನಾಡುವ ಹುಚ್ಚು ಹುಡುಗಿಯರಷ್ಟಿಲ್ಲ ಈ